ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿಯಲ್ಲಿ. ಅಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೋ ಅನ್ನೋದು ಇಬ್ಬರ ಮನಸ್ಸಲ್ಲೂ ಕೂಡ ಇದ್ದೇ ಇರುತ್ತೆ. ಇಬ್ಬರ ಚಿತ್ತ ನೆಟ್ಟಿರೋದು ದೆಹಲಿ ಅಂತ. ಇದೆಲ್ಲದರ ನಡುವೆ ನಾಳೆಯಿಂದ ಸೆಷನ್ ಕೂಡ ಆರಂಭ ಆಗುತ್ತೆ. ಸದನ ಕದನ ಎರಡೂ ಕೂಡ ಆರಂಭ ಆಗುತ್ತೆ. ಕುರ್ಚಿ ಕಾಳಗ ಕೂಡ ಮುಂದುವರಿಯುತ್ತಾ ಅಥವಾ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದೆಲ್ಲದರ ನಡುವೆ ಮುಂದೆ ಏನಾಗ್ಬೋದು ಅನ್ನುವ ಕುತೂಹಲ ಅಂತೂ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುರ್ಚಿ ಕಿತ್ತಾಟ ನಡುವೆಯೇ ನಾಳೆಯಿಂದ ಅಧಿವೇಶನ. ಸಿಎಂ ಡಿಸಿಎಂ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದಿಲ್ಲಿಯಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಬೂದಿ ಮುಚ್ಚಿದ ಕೆಂಡ. ಮೇಲ್ನೋಟಕ್ಕೆ ಕದನ ವಿರಾಮ ಘೋಷಣೆಯಾಗಿದ್ರೂ ಒಳಗೊಳಗೆ ಸಿಎಂ ಪಟ್ಟಕ್ಕಾಗಿ ರಾಜಕೀಯ ಪಟ್ಟಗಳು ನಡೆಯುತ್ತಲೇ ಇವೆ. ಅತ್ತ ದೆಹಲಿಯಲ್ಲಿ ನಿನ್ನೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಲಿದೆ. ಆದರೆ ಸಿಎಂ ಡಿಸಿಎಂ ಇಬ್ಬರ ಚಿತ್ತವು ದೆಹಲಿ ಕಡೆ ಇರುವಂತೆ ಕಾಣಿಸ್ತಾ ಇದೆ. ಹೌದು, ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿಯಲ್ಲಿ ಎನ್ನುವಂತಾಗಿದೆ. ಸಿಎಂ ಡಿಸಿಎಂ ಇಬ್ಬರು ಕುರ್ಚಿ ಚಿಂತೆಯಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಇಬ್ಬರು ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಸರ್ವಸನ್ನದ್ದವಾಗಿದೆ. ಅಧಿವೇಶನದ ನಡುವೆಯೇ ಬರುತ್ತಾ ದೆಹಲಿಗೆ ಬುಲಾವ್. ರಾಜ್ಯದ ಬೆಳವಣಿಗೆ ಬಗ್ಗೆ ನಿನ್ನೆ ಸಂಜೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿ ಚರ್ಚಿಸಿದ್ದಾರೆ. ಅಧಿಕಾರ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಮೂವರು ಗಂಭೀರ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ದೆಹಲಿಯಿಂದ ಏನಾದರೂ ಸಂದೇಶ ಬರಬಹುದಾ ಅನ್ನುವ ನಿರೀಕ್ಷೆಯಲ್ಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿಯಲ್ಲಿ. ಅಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೋ ಅನ್ನೋದು ಇಬ್ಬರ ಮನಸ್ಸಲ್ಲೂ ಕೂಡ ಇದ್ದೇ ಇರುತ್ತೆ. ಇಬ್ಬರ ಚಿತ್ತ ನೆಟ್ಟಿರೋದು ದೆಹಲಿ ಅಂತ. ಇದೆಲ್ಲದರ ನಡುವೆ ನಾಳೆಯಿಂದ ಸೆಷನ್ ಕೂಡ ಆರಂಭ ಆಗುತ್ತೆ. ಸದನ ಕದನ ಎರಡೂ ಕೂಡ ಆರಂಭ ಆಗುತ್ತೆ. ಕುರ್ಚಿ ಕಾಳಗ ಕೂಡ ಮುಂದುವರಿಯುತ್ತಾ ಅಥವಾ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದೆಲ್ಲದರ ನಡುವೆ ಮುಂದೆ ಏನಾಗ್ಬೋದು ಅನ್ನುವ ಕುತೂಹಲ ಅಂತೂ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುರ್ಚಿ ಕಿತ್ತಾಟ ನಡುವೆಯೇ ನಾಳೆಯಿಂದ ಅಧಿವೇಶನ. ಸಿಎಂ ಡಿಸಿಎಂ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದಿಲ್ಲಿಯಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಬೂದಿ ಮುಚ್ಚಿದ ಕೆಂಡ. ಮೇಲ್ನೋಟಕ್ಕೆ ಕದನ ವಿರಾಮ ಘೋಷಣೆಯಾಗಿದ್ರೂ ಒಳಗೊಳಗೆ ಸಿಎಂ ಪಟ್ಟಕ್ಕಾಗಿ ರಾಜಕೀಯ ಪಟ್ಟಗಳು ನಡೆಯುತ್ತಲೇ ಇವೆ. ಅತ್ತ ದೆಹಲಿಯಲ್ಲಿ ನಿನ್ನೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಲಿದೆ. ಆದರೆ ಸಿಎಂ ಡಿಸಿಎಂ ಇಬ್ಬರ ಚಿತ್ತವು ದೆಹಲಿ ಕಡೆ ಇರುವಂತೆ ಕಾಣಿಸ್ತಾ ಇದೆ. ಹೌದು, ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿಯಲ್ಲಿ ಎನ್ನುವಂತಾಗಿದೆ. ಸಿಎಂ ಡಿಸಿಎಂ ಇಬ್ಬರು ಕುರ್ಚಿ ಚಿಂತೆಯಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಇಬ್ಬರು ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಸರ್ವಸನ್ನದ್ದವಾಗಿದೆ. ಅಧಿವೇಶನದ ನಡುವೆಯೇ ಬರುತ್ತಾ ದೆಹಲಿಗೆ ಬುಲಾವ್. ರಾಜ್ಯದ ಬೆಳವಣಿಗೆ ಬಗ್ಗೆ ನಿನ್ನೆ ಸಂಜೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿ ಚರ್ಚಿಸಿದ್ದಾರೆ. ಅಧಿಕಾರ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಮೂವರು ಗಂಭೀರ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ದೆಹಲಿಯಿಂದ ಏನಾದರೂ ಸಂದೇಶ ಬರಬಹುದಾ ಅನ್ನುವ ನಿರೀಕ್ಷೆಯಲ್ಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿಯಲ್ಲಿ. ಅಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೋ ಅನ್ನೋದು ಇಬ್ಬರ ಮನಸ್ಸಲ್ಲೂ ಕೂಡ ಇದ್ದೇ ಇರುತ್ತೆ. ಇಬ್ಬರ ಚಿತ್ತ ನೆಟ್ಟಿರೋದು ದೆಹಲಿ ಅಂತ. ಇದೆಲ್ಲದರ ನಡುವೆ ನಾಳೆಯಿಂದ ಸೆಷನ್ ಕೂಡ ಆರಂಭ ಆಗುತ್ತೆ. ಸದನ ಕದನ ಎರಡೂ ಕೂಡ ಆರಂಭ ಆಗುತ್ತೆ. ಕುರ್ಚಿ ಕಾಳಗ ಕೂಡ ಮುಂದುವರಿಯುತ್ತಾ ಅಥವಾ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದೆಲ್ಲದರ ನಡುವೆ ಮುಂದೆ ಏನಾಗ್ಬೋದು ಅನ್ನುವ ಕುತೂಹಲ ಅಂತೂ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುರ್ಚಿ ಕಿತ್ತಾಟ ನಡುವೆಯೇ ನಾಳೆಯಿಂದ ಅಧಿವೇಶನ.
ಸಿಎಂ ಡಿಸಿಎಂ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದಿಲ್ಲಿಯಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಬೂದಿ ಮುಚ್ಚಿದ ಕೆಂಡ. ಮೇಲ್ನೋಟಕ್ಕೆ ಕದನ ವಿರಾಮ ಘೋಷಣೆಯಾಗಿದ್ರೂ ಒಳಗೊಳಗೆ ಸಿಎಂ ಪಟ್ಟಕ್ಕಾಗಿ ರಾಜಕೀಯ ಪಟ್ಟುಗಳು ನಡೆಯುತ್ತಲೇ ಇವೆ. ಅತ್ತ ದೆಹಲಿಯಲ್ಲಿ ನಿನ್ನೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಲಿದೆ. ಆದರೆ ಸಿಎಂ ಡಿಸಿಎಂ ಇಬ್ಬರ ಚಿತ್ತವು ದೆಹಲಿ ಕಡೆ ಇರುವಂತೆ ಕಾಣಿಸ್ತಾ ಇದೆ. ಹೌದು, ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿಯಲ್ಲಿ ಎನ್ನುವಂತಾಗಿದೆ. ಸಿಎಂ ಡಿಸಿಎಂ ಇಬ್ಬರು ಕುರ್ಚಿ ಚಿಂತೆಯಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಇಬ್ಬರು ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಸರ್ವ ಸನ್ನದ್ದವಾಗಿದೆ. ಅಧಿವೇಶನದ ನಡುವೆಯೇ ಬರುತ್ತಾ ದೆಹಲಿಗೆ ಬುಲಾವ್. ರಾಜ್ಯದ ಬೆಳವಣಿಗೆ ಬಗ್ಗೆ ನಿನ್ನೆ ಸಂಜೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿ ಚರ್ಚಿಸಿದ್ದಾರೆ. ಅಧಿಕಾರ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಮೂವರು ಗಂಭೀರ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ದೆಹಲಿಯಿಂದ ಏನಾದರೂ ಸಂದೇಶ ಬರಬಹುದಾ ಅನ್ನುವ ನಿರೀಕ್ಷೆಯಲ್ಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿಯಲ್ಲಿ. ಅಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೋ ಅನ್ನೋದು ಇಬ್ಬರ ಮನಸ್ಸಲ್ಲೂ ಕೂಡ ಇದ್ದೇ ಇರುತ್ತೆ. ಇಬ್ಬರ ಚಿತ್ತ ನೆಟ್ಟಿರೋದು ದೆಹಲಿ ಅಂತ. ಇದೆಲ್ಲದರ ನಡುವೆ ನಾಳೆಯಿಂದ ಸೆಷನ್ ಕೂಡ ಆರಂಭ ಆಗುತ್ತೆ. ಸದನ ಕದನ ಎರಡೂ ಕೂಡ ಆರಂಭ ಆಗುತ್ತೆ. ಕುರ್ಚಿ ಕಾಳಗ ಕೂಡ ಮುಂದುವರಿಯುತ್ತಾ ಅಥವಾ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದೆಲ್ಲದರ ನಡುವೆ ಮುಂದೆ ಏನಾಗ್ಬೋದು ಅನ್ನುವ ಕುತೂಹಲ ಅಂತೂ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುರ್ಚಿ ಕಿತ್ತಾಟ ನಡುವೆಯೇ ನಾಳೆಯಿಂದ ಅಧಿವೇಶನ. ಸಿಎಂ ಡಿಸಿಎಂ ದೇಹ ಬೆಳಗಾವಿಯಲ್ಲಿ, ಮನಸ್ಸು ದಿಲ್ಲಿಯಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಬೂದಿ ಮುಚ್ಚಿದ ಕೆಂಡ. ಮೇಲ್ನೋಟಕ್ಕೆ ಕದನ ವಿರಾಮ ಘೋಷಣೆಯಾಗಿದ್ರೂ ಒಳಗೊಳಗೆ ಸಿಎಂ ಪಟ್ಟಕ್ಕಾಗಿ ರಾಜಕೀಯ ಪಟ್ಟುಗಳು ನಡೆಯುತ್ತಲೇ ಇವೆ. ಅತ್ತ ದೆಹಲಿಯಲ್ಲಿ ನಿನ್ನೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಲಿದೆ. ಆದರೆ ಸಿಎಂ ಡಿಸಿಎಂ ಇಬ್ಬರ ಚಿತ್ತವು ದೆಹಲಿ ಕಡೆ ಇರುವಂತೆ ಕಾಣಿಸ್ತಾ ಇದೆ. ಹೌದು, ದೇಹ ಬೆಳಗಾವಿಯಲ್ಲಿ, ಮನಸ್ಸು ದೆಹಲಿಯಲ್ಲಿ ಎನ್ನುವಂತಾಗಿದೆ. ಸಿಎಂ ಡಿಸಿಎಂ ಇಬ್ಬರು ಕುರ್ಚಿ ಚಿಂತೆಯಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಇಬ್ಬರು ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಸರ್ವ ಸನ್ನದ್ದವಾಗಿದೆ. ಅಧಿವೇಶನದ ನಡುವೆಯೇ ಬರುತ್ತಾ ದೆಹಲಿಗೆ ಬುಲಾವ್. ರಾಜ್ಯದ ಬೆಳವಣಿಗೆ ಬಗ್ಗೆ ನಿನ್ನೆ ಸಂಜೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿ ಚರ್ಚಿಸಿದ್ದಾರೆ. ಅಧಿಕಾರ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಮೂವರು ಗಂಭೀರ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ದೆಹಲಿಯಿಂದ ಏನಾದರೂ ಸಂದೇಶ ಬರಬಹುದಾ ಅನ್ನುವ ನಿರೀಕ್ಷೆಯಲ್ಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.